ಗಂಗೆ ಬೆಟ್ಟಕ್ಕೆ ಬಂದಿದ್ದೀವಿ. ಬೆಟ್ಟ ಹತ್ತಿದ್ದೀವಿ ಮಚ್ಚ. ಇದಲ್ಲ ಕಣ ಹೆಂಗ ಕಣ ದಾರಿ ಮೇಲೆ ಕ್ಲೋಸ್ ಆಗೈತಿ. ಇನ್ನೇನಿದೆ ಆ ಕಡೆ ಕಣ. ಇಲ್ಲ ಇಲ್ಲೊಂದು ಲೋಕ ಇದೆ ಬರ. ಇಲ್ಲ ಅಲ್ಲಿ ಹೋಗ್ತಾನೆ ಕಣ. ಬೆಟ್ಟಕ್ಕೆ ದಾರಿ ಅಂತ ಅಲ್ಲೇ ಬರ್ದವ್ರೆ. ಹೌದಾ? ಅರ್ಥಕ್ಕೆ ಆಗ್ತಲ್ಲ ಗುರು. ನಾವು ಬೇರೆ ನೀರು ತಗೊಂಡ್ಬರ್ಬೇಕಾಗಿತ್ತು. ತಗೊಂಡೋಗ್ರಿ ನೀರು ಅಂತ. ಸಕ್ಕತ್ ವ್ಯೂ ಮಂಜ. ನೋಡಿ ಫ್ರೆಂಡ್ಸ್ ಗ್ರೀನ್ಸ್ ಎಲ್ಲ ಇಲ್ಲ. ಫ್ರೆಂಡ್ ಜೊತೆ ಬಂದ್ಬಿಡಿ. ಬರ್ತಾರೋ ಇಲ್ಲ ಬಾ. ದೇವಸ್ಥಾನಕ್ಕೆ ಬಂದು ಏನೇನೋ ಮಾತಾಡ್ತೀವಲ್ಲ. ನೀರು ಡಬಲ್ ಪೇ ಮಾಡ್ತೀನಿ, ಚೆನ್ನಾಗಿರುತ್ತೆ. ನೀನು ಆ ಕಡೆ, ನಾನು ಈ ಕಡೆ. ಅಕ್ಕನ ಕಾಲು ಜಾರ್ತದ. ಫ್ರೆಂಡ್ಸ್ ಬಂದ್ಬಿಟ್ಟಿದೀವಿ, ಹತ್ತಕ್ಕಾಗ್ತಾಯಿಲ್ಲ. ನೀನು ಡುಮ್ಮುಗಿದ್ಯಾ ನೀನು. ದಪ್ಪ ಆಗ್ಬಾರ್ದು ಫ್ರೆಂಡ್ಸ್. ಡುಮ್ಮ ನೀವು ಪಿಜ್ಜಾ ಬರ್ಗರ್ ತಿನ್ನೋದು ನಿಲ್ಲಿಸ್ಬಿಡಿ. ವಾವ್, ಹೆಂಗಿದೆ ನೋಡಿ ಫ್ರೆಂಡ್ಸ್ ನೇಚರ್. ಆನಂದ ಆಗ್ತಾ ಇದ್ದಾನೆ. ಮಂಜ ಹತ್ತವನೇ ಇವತ್ತೆಲ್ಲ ಹತ್ತಿ ಹೊಟ್ಟೆ ಬೊಜ್ಜೆಲ್ಲ ಕರಗಿಸ್ಬಿಡ್ತಾನೆ ಇವತ್ತು. ಫ್ರೆಂಡ್ಸ್ ನಂತರ ದಪ್ಪ ಹೋಗ್ಬೇಡಿ, ಪಿಜ್ಜಾ ಬರ್ಗರ್ ತಿನ್ನಕ್ಕೆ ಹೋಗ್ಬೇಡಿ. ಅನ್ನ ಊಟ ಸಾರು ಮಾಡಿ ಚೆನ್ನಾಗಿರುತ್ತೆ. ಸ್ಟೇ ಹೋಮ್ ಫುಡ್. ಮನೇಲಿ ಮಾಡಿರೋದು ರೊಟ್ಟಿ, ಅನ್ನ, ಬೇಳೆ, ಪುಂಡೆ ಪಲ್ಯ ತಿನ್ರಿ, ಆರಾಮಿರ್ರಿ. ರೊಕ್ಕ ಕಿಸಿ ಹೊರ ತಿಂದು ದಪ್ಪ ಆಗ್ಬಿಟ್ಟು ನಡೆಯಕ್ಕಾಗೋದು. ಮೇಲಕ್ಕೆ ಬೊಜ್ಜು ಬರ್ತಾವ ನೋಡ್ರಿ. ನಂದಿ ಕೂತವ್ರೆ, ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರೋದು. ಅಪ್ಪ ಜಾರು ಬಿದ್ರೆ ನಾಮನೆ. ಯಾರು ಬಿದ್ರೆ ನಾಮಲ್ಲ, ಪರಮಾತ್ಮನ ಸೇವೆ ಹೋಗ್ತೀವಿ. ಗೋವಿಂದ ಗೋವಿಂದ.